ಮಹಿಳಾ ಸ್ವಾವಲಂಬನೆ ಮತ್ತು ಸಬಲೀಕರಣ ಧ್ಯೇಯದೊಂದಿಗೆ ಪ್ರಾರಂಭಗೊಂಡ ಶುಭಂ ಹೌಸಿಂಗ್ ಭಾರತದ ಪ್ರಮುಖ ಕೈಗೆಟುಕುವ ವಸತಿ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಎಚ್ಎಸ್ಆರ್ ಲೇಔಟ್ನಲ್ಲಿ ತನ್ನ ಮೊದಲ ಶಾಖೆಯನ್ನು ತೆರೆದಿದೆ. ಶಾಖೆಯ ಉದ್ಘಾಟನೆಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಅನುಜ್ ಜೈ ಸಕ್ಸೇನಾ ಮತ್ತು ಹಿರಿಯ ನಿರ್ವಹಣಾ ತಂಡದ ಪ್ರಮುಖ ಸದಸ್ಯರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಸಂಜಯ್ ಚತುರ್ವೇದಿ ಮತ್ತು ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ರೂಪಾ ಬಸು ಉಪಸ್ಥಿತರಿದ್ದರು. ಈ ಹೊಸ ಸೇರ್ಪಡೆಯೊಂದಿಗೆ ಶುಭಂ ಹೌಸಿಂಗ್ ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸುತ್ತದೆ. ಕೈಗೆಟುಕುವ ವಸತಿ ಹಣಕಾಸುಗಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ಮತ್ತು ಹೆಚ್ಚಿನ ಕುಟುಂಬಗಳು ಮನೆ ಹೊಂದುವ ಕನಸನ್ನು ಸಾಧಿಸಲು ಅನುವು ಮಾಡಿಕೊಡುವ ಗುರಿಯನ್ನು ಹೊಂದಿದೆ. ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ತನ್ನ ಪ್ರಾದೇಶಿಕ ಉಪಸ್ಥಿತಿ ಮತ್ತು ಸಂಪರ್ಕವನ್ನು ಮತ್ತಷ್ಟು ಹೆಚ್ಚಿಸಲು ಮುಂಬರುವ ತಿಂಗಳುಗಳಲ್ಲಿ ಕರ್ನಾಟಕದಾದ್ಯಂತ 7 ಹೆಚ್ಚುವರಿ ಶಾಖೆಗಳನ್ನು ತೆರೆಯುವ ಯೋಜನೆಯನ್ನು ಪ್ರಕಟಿಸಿದೆ. ಬೆಂಗಳೂರಿನಲ್ಲಿರುವ ಈ ಶಾಖೆಯು ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಮತ್ತು ಅನೌಪಚಾರಿಕ ಆದಾಯ ಗಳಿಸುವವರು, ಮಹಿಳೆಯರು ಸೇರಿದಂತೆ ಕಡಿಮೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ಅನುಗುಣವಾಗಿ ವ್ಯಾಪಕ ಶ್ರೇಣಿಯ ಕೈಗೆಟುಕುವ ವಸತಿ ಸಾಲ ಉತ್ಪನ್ನಗಳನ್ನು ನೀಡುತ್ತದೆ. ಶಾಖೆಯು ಗ್ರಾಹಕರಿಗೆ ಅವರ ಮನೆ ಖರೀದಿ ಪ್ರಯಾಣದ ಉದ್ದಕ್ಕೂ ಸಮರ್ಪಿತ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತದೆ. 2010ರಲ್ಲಿ ಸ್ಥಾಪನೆಯಾದ ಶುಭಂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಅನೌಪಚಾರಿಕ ಆದಾಯ ವಿಭಾಗದ ಕುಟುಂಬಗಳಿಗೆ ಕೈಗೆಟುಕುವ ಗೃಹ ಸಾಲಗಳನ್ನು ಒದಗಿಸುವತ್ತ ಗಮನ ಹರಿಸುವ ಪ್ರಮುಖ ವಸತಿ ಹಣಕಾಸು ಕಂಪನಿಯಾಗಿದೆ. ಭಾರತದಾದ್ಯಂತ 185ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಶುಭಂ ಹೌಸಿಂಗ್ ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ಸುಲಭವಾಗಿ ಲಭ್ಯವಾಗುವ ಸಾಲ ಪದ್ಧತಿಗಳ ಸಮೂಹ ಸಾವಿರಾರು ಕುಟುಂಬಗಳಿಗೆ ಮನೆ ಮಾಲೀಕತ್ವದ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದೆ. My name is Anuj Jai Saxena. I am the CEO of Shubham Housing Development Finance Company. We are into affordable housing finance for more than a decade. This organization was formed in 2010 and we have been serving the housing finance needs of unserved and underserved segment of the customers for over 15 years now. We have a presence across 13 states in the country through our 200 plus branches, and I am delighted to share that we are entering the state of Karnataka with initial 7 branches in Bangalore. Our regional office is opened here in HSR, and we have a few branches across the various important micro markets in Bangalore. At Shubham Housing, we really want to serve the aspirational low income group and mid income group customers in the state of Karnataka through our innovative products which are designed specifically catering to the needs of the target segment that we have. Bangalore is a very important market for us, and we are entering here with full force through our 7 branches initially, and we have plans to expand even further. We have also formed a very strong team who have come with a lot of experience of dealing in this industry, and we are confident that people of Karnataka will embrace the products from Shubham Housing really well, and we'll be able to serve the people of Karnataka the way we have been serving our customers across various states across the country. Thank you. ನಮಸ್ಕಾರ, ನನ್ನ ಹೆಸರು ಮಹೇಶ್ ಭಾರದ್ವಾಜ್. ಸೊ ಈ ಕರ್ನಾಟಕದಲ್ಲಿ ಶುಭಮ್ ಹೌಸಿಂಗ್ ಫೈನಾನ್ಸ್ನ ಡೆವಲಪ್ ಮಾಡಬೇಕು, ಅವ್ರನ್ನ ಆ ಬಿಸ್ನೆಸ್ನ ತೊಗೊಂಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ನಾವು ಈ ಟೀಮ್ನ ಫಾರ್ಮ್ ಮಾಡ್ತಾಯಿದ್ದೀವಿ. ಸೊ ಶುಭಮ್ ಹೌಸಿಂಗ್ ಫೈನಾನ್ಸ್ ಟೋಟಲ್ 12 ಸ್ಟೇಟಲ್ಲಿ ಈಗ ಆಲ್ರೆಡಿ ಇದೆ. ಸೊ ಇದು 13ನೇ ಸ್ಟೇಟು. ದಿಸ್ ಇಸ್ 13th ಸ್ಟೇಟ್ ವಿಚ್ ದೇ ಆರ್ ಎಂಟ್ರಿಂಗ್. ಸೊ ಈ ಟೋಟಲ್ 13 ಸ್ಟೇಟ್ಸಲ್ಲಿ ಸೇರಿ ಸುಮಾರು 200 ಬ್ರಾಂಚಸ್ ಆಲ್ರೆಡಿ ಇದೆ ಪ್ಯಾನ್ ಇಂಡಿಯಾ ಇವ್ರದ್ದು. ಸೊ ಇವಾಗ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಎಂಟರ್ ಆಗ್ತಾ ಇದ್ದೀವಿ. ಸೊ 7 ಬ್ರಾಂಚಸ್ಸು ಇನಿಷಿಯಲಿ ಓಪನ್ ಮಾಡ್ತಾ ಇದ್ದೀವಿ ಈಗ. ಅದರಲ್ಲಿ ಇದೊಂದು ರೀಜನಲ್ ಆಫೀಸ್ ಅಂತ ಮಾಡ್ಕೋತಾ ಇದ್ದೀವಿ. ಇದು ಬಿಟ್ಟು ಫರ್ದರ್ ಇನ್ನೂ ಬ್ರಾಂಚಸ್ಸು ಎಕ್ಸ್ಪ್ಯಾನ್ಷನ್ ಮೋಡಲ್ಲಿದ್ದೀವಿ ನಾವು. ಸೊ ನಾವು ಮೇಜರ್ ಅಫೋರ್ಡಬಲ್ ಸೆಗ್ಮೆಂಟಿಂದ ಬಿಸ್ನೆಸ್ ಮಾಡೋದು. ಸೊ ನಮ್ಮ ಕಾನ್ಸಂಟ್ರೇಷನ್ ಈಸ್ ಆಲ್ವೇಸ್ ಟುವರ್ಡ್ಸ್ ಅಫೋರ್ಡಬಲ್ ಹೌಸಿಂಗ್ ಲೋನ್ಸ್. ಸೊ ನಾವು ಇಲ್ಲಿನ ಲೋಕಲಲ್ಲಿ ಯಾರ್ಯಾರಿಗೆ
ಕೆಲವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ದಿರ ಇರೋವಂಥವ್ರಿಗೆ ಲೋನ್ಸ್ ಬೇಕಾಗಿ ಬರುತ್ತೆ, ITRs ಎಲ್ಲ ಇರಲ್ಲ ಅಂಥವ್ರಿಗೆಲ್ಲ ಲೋನ್ಸ್ ಮಾಡೋಕ್ಕೋಸ್ಕರ ನಾವು ಎಂಟರ್ ಆಗ್ತಾ ಇದ್ದೀವಿ ಕರ್ನಾಟಕನ. ಸೊ ಇಷ್ಟಕ್ಕೆ ಮುಂಚೆ ಇದೆ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ, 10 ರಿಂದ 15 ವರ್ಷ. ಸೊ ಅದನ್ನು ಕಂಟಿನ್ಯೂ ಮಾಡಿ ಶುಭಮ್ ಹೌಸಿಂಗ್ ಫೈನಾನ್ಸ್ನ ಕರ್ನಾಟಕದಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕರ್ನಾಟಕ ಎಂಟರ್ ಆಗ್ತಾ ಇದ್ದೀವಿ. ಸೊ ಇದನ್ನು ಇಲ್ಲಿನ ಜನ ಸ್ವೀಕರಿಸ್ತಾರೆ ಅಂತ ಆಸೆ ಇಟ್ಕೊಂಡು ಇದನ್ನು ದೊಡ್ಡ ಟೀಮಾಗಿ ಬೆಳೆಸೋಕ್ಕೋಸ್ಕರ ನಾವು ಏನೇನು ತಯಾರಿ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಕರ್ನಾಟಕ ಎಂಟರ್ ಆಗ್ತಾ ಇದ್ದೀವಿ. ನಮ್ಮದು ರೇಟ್ ಆಫ್ ಇಂಟ್ರೆಸ್ಟು 11%ಇಂದ 10% ಸ್ಟಾರ್ಟ್ ಆಗುತ್ತೆ. 10ರಿಂದ ಕೆಲವ್ರಿಗೆ ಒಂದೊಂದು ಸೆಗ್ಮೆಂಟ್ಗೆ ಒಂದೊಂದು ಥರ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ಟೋಟಲ್ 10 to 15, 18 ರೇಟ್ ಆಫ್ ಇಂಟ್ರೆಸ್ಟ್ ಆ ಥರ ಇರುತ್ತೆ. ಸೊ ಅದು ಡಿಪೆಂಡ್ಸ್ ಆನ್ ಅವ್ರ ಪ್ರೊಫೈಲ್ ಮೇಲೆ ನೋಡಿ, ರಿಸ್ಕ್ ರೇಟಿಂಗ್ ಎಲ್ಲ ನೋಡಿ ಅದಕ್ಕೆ ತಕ್ಕನಾಗಿ ರೇಟ್ ಆಫ್ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ ನಾವು. ನಮ್ಮದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿನಿಂದ. ನಾವು ಇವತ್ತೇ ಇನಾಗ್ರೇಷನ್ ಮಾಡಿದ್ದೀವಿ ರೀಜನಲ್ ಆಫೀಸ್ನ. ಇವತ್ತಿಂದ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಾವು ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಬೆಂಗಳೂರಿನ 6 ಕೋಣೆಗಳಲ್ಲಿ ನಮ್ಮದು ಶಾಖೆಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹೊಸಕೋಟೆಯಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದ್ದೀವಿ, ಅತ್ತಿಬೆಲೆಯಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದ್ದೀವಿ, ಕೆಂಗೇರಿಯಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದ್ದೀವಿ, ಯಲಹಂಕ ಅಲ್ಲೊಂದು, ಪೀಣ್ಯ ಅಲ್ಲೊಂದು, ನೆಲಮಂಗಲ ಅಲ್ಲೊಂದು. ಈ 6 ಬ್ರಾಂಚಸ್ಸು ನಮಗೆ ಬೆಂಗಳೂರು ಸುತ್ತು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು ಇವತ್ತಿನಿಂದ ಶುರು ಆಗುತ್ತೆ. ಆಮೇಲೆ ನಮ್ಮದು ಟೋಲ್ ಫ್ರೀ ನಂಬರು ಒಂದು ಡಿಸ್ಪ್ಲೇ ಮಾಡ್ತೀವಿ ನಾವು ನಿಮಗೆ. ಆ ಟೋಲ್ ಫ್ರೀ ನಂಬರಲ್ಲಿ ಯಾರೇ ಕಸ್ಟಮರ್ಗೆ ಹೋಮ್ ಲೋನ್ಸ್ ಇಂಟ್ರೆಸ್ಟ್ ಇದ್ರೂ ಅವ್ರು ಫೋನ್ ಮಾಡಿದ್ರೆ ಅದನ್ನು ಹೆಡ್ ಆಫೀಸಲ್ಲಿ ಅದನ್ನು ಕ್ಯಾಪ್ಚರ್ ಆಗುತ್ತೆ ಡೇಟಾ. ಅಲ್ಲಿ ಡೇಟಾ ಕ್ಯಾಪ್ಚರ್ ಆದಮೇಲೆ ಅವ್ರು ಕರ್ನಾಟಕ ಟೀಮ್ಗೆ ಫಾರ್ವರ್ಡ್ ಮಾಡ್ತಾರೆ ಲೀಡ್ಸ್ನ. ಅವ್ರಿಗೆ ನಾವು ಅದರಿಂದ ಹೋಮ್ ಲೋನ್ಸ್ನ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಸುಮಾರು ಹೌಸಿಂಗ್ ಆ್ಯಂಡ್ NBFCಗಳು ಬೆಂಗಳೂರಲ್ಲಿ ಇದೆ, ಇಲ್ಲ ಅಂತೇನು ಹೇಳ್ತಿಲ್ಲ. ಬಟ್ ನಮ್ಮ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅನ್ನೋದು ಒಂದಿರುತ್ತೆ. USP ಅಂದರೆ ಏನು ಅಂದರೆ ನಮಗೆ ಯಾವ ಕಸ್ಟಮರ್ಗೆ ಇವಾಗ ಎಲ್ಲ ಕಸ್ಟಮರ್ಸ್ಗೂ ITR ಇರಬೇಕು ಅಥವಾ ಎಲ್ಲರಿಗೂ ಅಕೌಂಟಲ್ಲೇ ಸ್ಯಾಲ್ರಿ ಬರಬೇಕು ಆ ಥರ ಕಸ್ಟಮರ್ಸ್ ಇರೋದಿಲ್ಲ. ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಕ್ಯಾಶ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಅಂಥ ಕಸ್ಟಮರ್ಸ್ನ ನಾವೇ ಹೋಗಿ ಅವ್ರ ಮನೆ ಹತ್ರ ಅಥವಾ ಅವ್ರ ಬಿಸ್ನೆಸ್ ಹತ್ರ ಅವ್ರ ಎಂಪ್ಲಾಯ್ಮೆಂಟ್ ಹತ್ರ ಮೀಟ್ ಮಾಡಿ ಅಲ್ಲಿ ಅವ್ರನ್ನ ಇನ್ಕಮ್ ಅಸೆಸ್ಮೆಂಟ್ ನಾವೇ ಮಾಡ್ತೀವಿ. ನಾವು ಇನ್ಕಮ್ ಅಸೆಸ್ಮೆಂಟ್ ಮಾಡಿ ಇವ್ರಿಗೆ ಎಷ್ಟು ಎಲಿಜಿಬಿಲಿಟಿ ಬರುತ್ತೆ ಅಂತ ನಾವೇ ಅಸೆಸ್ಮೆಂಟ್ ಮಾಡಿ ನಮ್ಮ ಕ್ರೆಡಿಟ್ ಮ್ಯಾನೇಜರ್ನ ಕಳಿಸ್ಕೊಟ್ಟು ಅಂಥವ್ರಿಗೆ ನಾವು ಹೋಮ್ ಲೋನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಇರೋದ್ರಿಂದ ಆಮೇಲೆ ನಾವು ರೂರಲ್ ಮಾರ್ಕೆಟ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ನು ಮಾಡ್ತೀವಿ. ಯಾಕಂದರೆ ನಮ್ದು ಅಫೋರ್ಡಬಲ್ ಆಗಿರೋದ್ರಿಂದ ನಮಗೆ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಡೆವಲಪ್ಮೆಂಟ್ ಇದೆ. ಇವಾಗ ತಾವೇ ನೋಡ್ದಂಗೆ ಬೆಂಗಳೂರಲ್ಲಿ ಇವಾಗ ನಮ್ಮ ಲೋನ್ ಸೆಗ್ಮೆಂಟ್ಸ್ಗೆ ಯಾರೂ ಕಸ್ಟಮರ್ಸು ಸಿಗೋದಿಲ್ಲ. ಸೊ ಸುತ್ತಮುತ್ತ ಇದ್ದಾಗ ಪ್ಲಸ್ ಎಂಟೈರ್ ಬೆಂಗಳೂರು ಸುತ್ತಮುತ್ತ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅಂಥ ಕಡೆ ಹೋಗಿ ಕಾನ್ಸಂಟ್ರೇಟ್ ಮಾಡಿ ಅಂಥ ಕಸ್ಟಮರ್ಸ್ನ ನಾವು ಅಕ್ವೈರ್ ಮಾಡೋಕ್ಕೆ ನಮ್ಮದು ಯೋಜನೆ ಇರೋದು. ನಾವು ಫ್ಯೂಚರಲ್ಲಿ ಆದ ಟೈಅಪ್ಸು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗ ನಿಮಗೆಲ್ಲೋ ಗೊತ್ತಿರೋಂಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಅನ್ನೋದು ಸ್ಕೀಮ್ ಇದೆ. ಆ ಸ್ಕೀಮ್ನ ನಮ್ಮ ಶುಭಮ್ ಹೌಸಿಂಗ್ ಫೈನಾನ್ಸಲ್ಲೂ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಅಂಥ ಅಫೋರ್ಡಬಲ್ ಕಸ್ಟಮರ್ ಸೆಗ್ಮೆಂಟ್ಸ್ ಕೊಡುವಾಗ ಅವ್ರಿಗೆ ಅದರಲ್ಲಿ ಸಬ್ಸಿಡೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾವು ಎಂಟರ್ ಆಗಿರೋ ಮಾರ್ಕೆಟಿಂದ ನಮಗೂ ಹೆಲ್ಪ್ ಆಗುತ್ತೆ. ಸೊ ಈ 2-3 ಸ್ಕೀಮ್ಸ್ನ ಆ್ಯಡ್ ಮಾಡಿಕೊಂಡು ಕಸ್ಟಮರ್ಗೆ ಏನು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡೋಕ್ಕೆ ಆಪ್ಷನ್ ಇದೆಯೋ, ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಏನೇನು ಅವ್ರಿಗೆ ಬೆನಿಫಿಟ್ ಕೊಡೋಕ್ಕೆ ಆಪ್ಷನ್ ಇದೆಯೋ, ಆಮೇಲೆ ನಮ್ಮಲ್ಲಿ ಹೆಣ್ಮಕ್ಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ. ಶುಭ ಉದ್ಯೋಗಿನಿ ಅಂತ ಒಂದು ಪ್ರಾಡಕ್ಟ್ ಇದೆ, ಅದರಲ್ಲಿ ಓನ್ಲಿ ಫಾರ್ ಲೇಡೀಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಅವ್ರ ಓನರ್ಶಿಪ್ ಬೆಳಿಬೇಕು ಅನ್ನೋ ರೀತಿಯಲ್ಲಿ. ಸೊ ಈ ಥರವೆಲ್ಲ ನಮ್ಮದು ಯುನೀಕ್ ಸ್ಕೀಮ್ಸ್ ಇದೆ. ಆ ಸ್ಕೀಮ್ನೆಲ್ಲ ಕಸ್ಟಮರ್ಸ್ಗೆ ತಲುಪ್ಸೋಕ್ಕೆ ನಾವು ಇವಾಗ ಇಚ್ಛೆ ಪಡ್ತಾ ಇದ್ದೀವಿ.